ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವರಮಹಾಲಕ್ಷ್ಮಿ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಇದು ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು ಅಂತ ಎಲ್ಲ ಜಸ್ಟ್ ವಿಡಿಯೋಸ್ ಮಾಡಿದ್ದೀನಿ ಮೆಮೊರೀಸ್ ಇರಲಿ ಅಂತ ನೆಕ್ಸ್ಟ್ ಇಯರ್ವರೆಗೂ ನೆಕ್ಸ್ಟ್ ಫಸ್ಟ್ ನಮ್ಮ ಮನೆಗೆ ಬೆಳಗ್ಗೆ ಗೆಸ್ಟ್ ಹರ್ಷಿತನ ಫ್ರೆಂಡ್ ಬಂದಿದ್ರು ಅದಾದಮೇಲೆ ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಅತ್ತೆ ಬಂದಿದ್ರು ಅದಾದಮೇಲೆ ಸಂಜೆ ಫಸ್ಟ್ ಬಂದಿತ್ತು ಬಿಜಾಪುರದ ಆಂಟಿ ನೆಕ್ಸ್ಟ್ ನಮ್ಮ ಅತ್ತಿಗೆ ಬಂದರು ಅವ್ರು ಬರಬೇಕಾದ್ರೆ ಮಳೆ ಬಂತಂತೆ ತುಂಬ ಮಳೇಲಿ ಸ್ವಲ್ಪ ನೆನ್ಕೊಂಡ್ಬಂದು ಛತ್ರಿ ತಂದಿದ್ರು ನಮ್ಮ ಮೋಹಿತ್ ಸರಿಯಾಗಿ ಛತ್ರಿ ಹಿಡಿಲಿಲ್ಲ ಅವನು ಸ್ವಲ್ಪ ನೆನ್ಕೊಂಡು ಬಂದ ಮೋಹಿತ್ ಅದಕ್ಕೆ ವಿಡಿಯೋಸ್ ಮಾಡಕ್ಕೆ ಹೋದ್ರೆ ನಮ್ಮ ಮೋಹಿತ್ ಬಿಡ ಬಿಡ ನನ್ನ ವಿಡಿಯೋಸ್ ಮಾಡಬೇಡ ಅಂತ ಫುಲ್ ಓಡ್ ಹೋಗ್ತಿದ್ದ ಆಮೇಲೆ ಸುಮ್ಮನೆ ಅದ ಇಲ್ಲ ಎಡಿಟ್ ಮಾಡ್ತೀನಿ ಬಾ ಚೆನ್ನಾಗಿರೋದು ಮಾತ್ರ ವಿಡಿಯೋಸ್ ಹಾಕ್ತೀನಿ ಅಂತ ಹೇಳಿದೆ ನಮ್ಮ ಅತ್ತಿಗೆಗೆ ಅರಿಶಿನ ಕುಂಕುಮ ಕೊಟ್ಟೆ ಸ್ವಲ್ಪ ಪುಳಿಯೋಗರೆ ಮಾಡಿದೆ ಸ್ವಲ್ಪ ಪುಳಿಯೋಗರೆ ಒಂದು ಒಬ್ಬಟ್ಟು ತಿನ್ಕೊಂಡು ಹೋದ್ರು ಸಂಜೆ ನೋಡಿ ಟೈಮಿಂಗ್ಸ್ 7 ಗಂಟೆಗಾಗಿದೆ ಅವ್ರು ಎಷ್ಟು ಗಂಟೆಗೆ ಬಂದರು ಅಂತಲೂ ಟೈಮಿಂಗ್ಸ್ ಇದೆ ಒಂದು 7 ಬಂದಿದ್ದಾರೆ ಅವನು ಬಾಡ್ತಾನೆ ಆಡ್ತೀನಿ ಬಾ ಎಡಿಟ್ ಮಾಡ್ತೀನಿ ಹೋಗ್ಲಿ ನಾನು ತೆಗಿತೀನಿ ಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಇರೋ ಥರ ಬಾರೋ ಆಫ್ ಮಾಡಿದ್ದೀನಿ ಬಾ ಯಾಕೆ ನೀನೇನು ಪೋಸ್ ಕೊಟ್ಬಿಡು ಬಾ ನಡಿ ಕುಕ್ಕ ಇಲ್ಲ ನಾನು ಎಡಿಟ್ ಮಾಡೋದು ಕಟ್ ಮಾಡ್ತೀನಿ ನಾನೆಲ್ಲ ಕಟ್ ಮಾಡಾಕ್ತೀನಿ ಯಾವುದು ಚೆನ್ನಾಗಿರುತ್ತೆ ವರ್ಷದ ಮಾತಾಡ್ಸ್ಕೊಬ ಏನೆಲ್ಲ ಓದ್ಕೊಂತಿದ್ದೀಗ ಚೆನ್ನಾಗಿ ಕೂತ್ಕೋದಲ್ಲಿ ಹೇಗೆ ರಜೆ ತಗೊಂಡಿದ್ದ ಯಾವತ್ತ ಇವತ್ತು ಆಯ್ತೀನಿ ಅಂತಿದ್ದ ಅವ್ರ ಮಾಮ ಬೈತು ಚಿಕ್ಕದ ಕೆಲಸ ಅಂತ ಯಾಕೆ ಈಗ ತಾನೇ ಹೋಗಿ ಬಂದಿದ್ದೆಲ್ಲ ಅವತ್ತು ಹೋಗಿಲ್ಲ ಅಂದ್ರೆ ಇವತ್ತು ನಾನೇ ಕಳಿಸ್ತಿದ್ದೆ ಸುಮ್ಮನೆ ಯಾಕೆ ಹೋಗ್ತೀವಿ ಸುಮ್ಮನೆ ಮತ್ತೆ 2 ದಿನ ಮತ್ತೆ ಬರ್ಬೇಕಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಲ್ಲಿ ಹೇಳಕ್ಕೆ ಹೋಗಿದ್ದಾರೆ ಇವನು ಮೋಹಿತ್ ನಮ್ಮ ಅಕ್ಕನ ಮಗ ದೊಡ್ಡವನು ವಿಡಿಯೋಸ್ ಮಾಡಕ್ ಹೋದ್ರೆ ನಾನು ವಿಡಿಯೋಸ್ ಮಾಡ್ಬೇಡ ಅಂದ್ಬಿಟ್ಟು ಫುಲ್ ಕತ್ತೆತ್ತಿಲ್ಲ ಸೆಕೆಂಡ್ PUC ಓದ್ತಾ ಇದ್ದಾನೆ ಇನ್ನೊಬ್ಬ ಚಿಕ್ಕವನ್ ಜಯಂತ್ ಅವನು ಊರಿಗೆ ಹೋಗಿದ್ದ ಅಕ್ಕನ ಮನೆಗೆ 3 ದಿನ ರಜೆ ಇತ್ತಲ್ಲ ಶುಕ್ರವಾರ ರಜೆ ಕೊಟ್ಟಿದ್ರು ಶುಕ್ರವಾರ ರಾಜೇಶನ್ನ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದಿದ್ದ ಬೆಳಗ್ಗೆ ಹೋಗ್ಬಿಟ್ಟು ಭಾನುವಾರ ಸಂಜೆ ಬಂದ 7 ಗಂಟೆಗೇನೋ ಬಂದ ಅವನು ಸೆಕೆಂಡ್ ಅವನು ಜಯಂತ್ SSLC ಓದ್ತಾ ಇದ್ದಾನೆ 10th ಇಬ್ಬರದು ರಿಸಲ್ಟ್ ಹೇಗೆ ಬರುತ್ತೋ ಗೊತ್ತಿಲ್ಲ ಈ ಸಲ ಇವ್ನು ಸೆಕೆಂಡ್ PUC ಅವ್ನು 10th ರಿಸಲ್ಟ್ ವೆಯ್ಟ್ ಮಾಡ್ತಾ ಇದೀವಿ ಜಸ್ಟ್ 4 months ಇಲ್ಲ ಹೋಸನ್ನ ಇಲ್ಲೇ ಕೂರಿಸಿದ್ದೆ ಹೋಸನ ಇಲ್ಲೇ ಓ ಸೀನರಿ ತಂದ್ಬಿಟ್ಟಿದ್ದೀರಾ ಸಿಗುತ್ತಾ ಹೌದೇನೋ ಮೈಸೂರು ಸಿಲ್ಕು ಇವೆಲ್ಲ ಸಿಗ್ತವೆ ನೋಡಿ ಫ್ಯಾಷನ್ ಡಿಸೈನ್ ಹಾಂ ಎಲ್ಲ ಸಿಗ್ತವೆ ದುಡ್ಡು ಕೊಟ್ರೆ ಏನು ಸಿಗಕ್ಕೆ ಅಲ್ವಾ ದುಡ್ಡೊಂದು ಕೊಟ್ಟು ಎಲ್ಲ ಹಾಗೆ ಐತಿ ದುಡ್ಡೊಂದು ಅವ್ರು ಎಲ್ಲ ಸಿಗ್ತೈತಿ ಹಂಗೆ ಈಗೆಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡ್ಬೇಕು ಹೋಗಲ್ಲ ಅದು ಮತ್ತೆ ಈಗೆಲ್ಲ ಮತ್ತೆ ಕಡಿಮೆನೂ ಇದೆ ಆನ್ಲೈನಲ್ಲಿ ಬೇಡ ಅಂದ್ರೆ ವಾಪಸ್ಸು ಕಳಿಸ್ಬೋದು ಮತ್ತೆ ರಿಟರ್ನ್ ಹೋಗ್ಬೋದಲ್ಲ ಮಕ್ಕಳು ಚೆನ್ನಾಗಿದಾರಾ ಕಣ್ಪ ಚೆನ್ನಾಗಿದೆ ಎಲ್ಲಕ್ಕೂ ಜರ ಕಣ ಈಗ ಹುಷಾರೇ ಇಲ್ಲ ಅವಳು ಈಗ ಇಂಜೆಕ್ಷನ್ ತಗೊಂಬಂದಂತ ರಮ್ಮಿನೂ ಜ್ವರ ಚಳಿ ಅಂತ ಇಂಜೆಕ್ಷನ್ ತಗೊಂಡು ಕಣ ಅಂದು ಅಲ್ಲಿ ಜಯಶ್ರೀ ನರ್ಸಿಂಗ್ ಹೋಮಲ್ಲಿ ಇಲ್ಲಿ ಅಲ್ಲಿ ಜಯಶೀಲ ಬರೋದಾಗಲಿಲ್ವಾ ತಗೊಂಡು ಅಕ್ಷಿತ್ ಬಂದ
ಬಂದಳೆ ಅದೇ ಅವ್ರ ಮಾಮೂಲಿ ಇನ್ನೂ ಬಂದಿಲ್ಲ ಅಲ್ಲೇ ಅವ್ರ ನಕ್ಕೊಂಡನು ಹೋಗ್ಯಾನ ಅತ್ತ ಜೊತೆ ಓದ್ತಿದ್ದೆ ನೋಡಿದೆ. ಮಕ್ಕಳು ಎಲ್ಲಿ ಕಡೆ ಕರ್ಕೊಂಡು ಬರ್ರಿ. ಅಯ್ಯೋ ಕೇವು ಜನ ಹುಷಾರಲ್ಲ. ಅವಳು ಅಲ್ಲಿದ್ಲು ಅವ್ರ ಮನೇಲಿ. ಈಗ ಬಂದರು ಹೇಳಿದ್ದ ನಮ್ಮ ರವಿ ಬೇರೆ ಯಾವ ಹುಷಾರಿಲ್ಲ ಜರ್ವಂತೆ ಅಲ್ಲಿಗೆ ಇಂಜೆಕ್ಷನ್ ತಗೋ ಬಂದೆ ಅಂದ್ರು. ಹೊಡ್ಬಿಡ್ತೀವಿ ಇವನ್ನ. ಅಯ್ಯೋ ಬೇಡ ಅವನು ಅವ್ಳಿಗೆ ಏನಾದ್ರು ಮಾಡ್ಬೇಕೀಗ. ವೈಟ್ ರೈಸ್ ಏನಾದ್ರು ಮಾಡಿ ಪಲಾವ್ ಮಾಡಿದ್ನ, ಪಾಯಸ ಪಲಾವ್ ವಡೆ ಎಲ್ಲ ಮಾಡಿದ್ದೆ. ಹೊಡ್ಬಿಡ್ತೀವಿ ಬೇಡಪ್ಪ ಬೇಡ ಈಗ ಅವ್ರು ಬೇಡ ಅವು ಎರಡು ಹುಡ್ಲು ಅವೇ ಎರಡನೇ ಹುಡುಗಿ ಅಡುಗೆ ಮಾಡ್ಬೇಕು ಅವು ವೈಟ್ ರೈಸ್ ಮಾಡಿರ್ತಾರಲ್ಲ. ತಿಂದು ಒಂದ ಏನಂತ ಈಗ ಬೇಡಪ್ಪ ಈ ಕಾಲ ಯಾಕೆ ನೋವಾಗಿರ್ತಾವ ಅವನು ಹೋಗಿದ್ದಾನೆ ಅಲ್ಲಿ ನೆಂಟ್ರು ಮನೆಗೆಲ್ಲ ಸ್ವಲ್ಪ. ನಾನು ಮೊನ್ನೆ ಬಂದೆ ಅಂತ. ಇಲ್ಲ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ಇಲ್ಲಿಂದ ವಿಡಿಯೋ ಮಾಡ್ತೀನಿ. ಇವ್ರು ನಮ್ಮ ಅತ್ತಿಗೆ, ನಮ್ಮ ಅಣ್ಣನ. ಇವರು ನಾವು ಫಸ್ಟ್ ಬಂದಾಗ ಒಂದು ಅಪೋಸಿಟ್ ರೋಡ್ ಇದೆ, ಅದು ನಮಗೆ ಕಾಣೋದು. ಈಗ ಮನೆ ಆದಮೇಲೆ ಇವ್ರ ಮನೆ ಎಲ್ಲ ಕಾಣಲ್ಲ. ಇವರಿಬ್ರು ಫಸ್ಟ್ ಪರಿಚಯ ಆಗಿದ್ದು. ಇವರಿಬ್ರು ಅಕ್ಕಪಕ್ಕದಲ್ಲೇ ಇರೋದು ಆಂಟಿಯರು. ಯಾವಾಗಲೂ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಇರ್ತಾರೆ, ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಇಷ್ಟು ಏಜ್ ಆದ್ರೂ ಎಷ್ಟೊಂದು ಕೆಲಸ ಮಾಡ್ತಾರೆ ಗೊತ್ತಾ. ಬೆಳಗ್ಗೆ ಎದ್ದ ತಕ್ಷಣ ಪೊರ್ಕೆ ಇಟ್ಕೊಂಡು ಹೊರಗಡೆ ನಿಂತು ಬಿಟ್ಟಿರ್ತಾರೆ. ಫುಲ್ ಕ್ಲೀನ್ ಮಾಡಿಬಿಡ್ತಾರೆ. ರೋಡ್ ಸಮೇತ ಒಂದು ಡಸ್ಟ್ ಒಂದು ಕಡ್ಡಿ ಬೀಳಲ್ಲ. ಅಷ್ಟು ನೀಟಾಗಿ ಎಲ್ಲ ಮನೆಯೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ, ಹೊರಗಡೆನೂ ಅಷ್ಟೇ ರೋಡೆಲ್ಲ ಅಷ್ಟು ಕ್ಲೀನ್ ಮಾಡಿರ್ತಾರೆ. ಏನಾದರೂ ಒಂದು ಅವಾರ್ಡ್ ಕೊಡಬೇಕು, ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ ಅಂದರೆ ಇವ್ರಿಗೆ ಅವಾರ್ಡ್ ಕೊಡಬೇಕು, ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ಎಲ್ಲಿ ಯಾವಾಗ ಬರೋದು ಇಲ್ಲಿ ಒಬ್ರು ಕೊಡೋದು ಮಲ್ಲೊಬ್ರು ಇದ್ಬಿಟ್ಟು ಯಾವಾಗ ಬಂದಿದ್ದು ಇವತ್ತು ಬಂದಿದ್ದ ನಾವು ಇಲ್ಲೇ ಇರೋದು ಹಾಸನಲ್ಲೇ. ಹಾಸನದಲ್ಲಿ ಎಲ್ಲಿ ಅಲ್ಲಿ ಮನೆ ಕಡೆ ಇರುತ್ತೆ. ರೋಡ್ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಮ್ಮ ಮನೆ ಮುಂದೆ ಮನೆ ಆಗಿರಲಿಲ್ಲ, ಇವ್ರನ್ನೇ ನೋಡ್ತಿದ್ದೆ. ಆಲ್ಮೋಸ್ಟ್ ಒಂದು 7 ಗಂಟೆಗೆಲ್ಲ ಇದ್ದರೆ ಇವ್ರು ಪೊರ್ಕೆ ಇಟ್ಕೊಂಡು ಇಬ್ಬರು ಬಿಟ್ಟಿರೋರು ಆಂಟಿದಿರು. ಹೊರಗಡೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು 8 ಗಂಟೆವರೆಗೂ ಕ್ಲೀನ್ ಮಾಡಿ ಆಮೇಲೆ ಒಳಗಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ರು. ಅಷ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ತಿದ್ರು. ಇಲ್ಲ ಒಬ್ಬರಿಗೆ ಇಲ್ಲ ಮದುವೆ ಆಯ್ತು ಫ್ರೆಂಡ್ ತಂಗಿದ್ರು ಮದುವೆಗೆ ಹೋದಕ್ಕೆ ಬಂದಿಲ್ಲ ಅಪ್ಪ ಬಿಡ್ತೀವಿ. ಸರಿ ಮತ್ತೆ ಬರೋಣ. ಅಲ್ಲಿ ಮನೆ ಮುಂದೆ ಕಾಣೋದು ಮನೆ ಮುಂದೆ ಬಂದು ಮಾತ್ರ ಇವರು ನಮ್ಮ ಹಿಂದ್ಗಡೆ ಮನೆ ಒಂದು MCF ಆಂಟಿ ಮನೆ ಇದೆ. ಆಂಟಿ ಮನೇಲಿ ಬಾಡಿಗೆ ಇದ್ದಾರೆ ಇವರು. ಆಲ್ಮೋಸ್ಟ್ ವರ್ಷ ಹೇಳ್ತೀವಿ. MCF ಆಂಟಿ ಮನೆ ಹೇಳಿದ ತಕ್ಷಣ ಕೆಳಗಡೆ ಹೋಗ್ಬಿಟ್ಟು ಆಂಟಿಗೆ ಹೇಳಿ ಬರ್ತಾರೆ, ಇಲ್ಲ ನಾನು ಹೇಳಿ ಬರ್ತೀನಿ. ಇವರು ಮಿಸ್ ಮಾಡಲ್ಲ ನಮ್ಮ ಮನೆಗೆ. ಮಳೆ ಬರ್ತಿತ್ತು ಪಾಪ, ಆದರೂ ಬಂದಿದ್ದಾರೆ. ನಮ್ಮ ತಮ್ಮನ ಮನೆಗೆ ಹೋಗಿದ್ದೆ. ಅವಳು ನಮ್ಮ ಹುಡುಗಿ ಹೋದ್ಲ, ಅವಳ ಜೊತೆ ಹೋಗಿದ್ದೆ. ಆಂಟಿ ಆದಮೇಲೆ ಇವರು, ನಾನು ಹೊರಗಡೆ ಹೋಗಿದ್ದೆ ನನ್ನ ಫ್ರೆಂಡ್ ಮನೆಗೆ ಕರೆದೋರೋಣ ಅಂತ. ಇವರು ನಮ್ಮ ಮನೆ ರೋಡೆಲ್ಲ ಇರೋದು ರಮೇಶಣ್ಣ ಅಂತ ಹೇಳ್ತೀವಿ, ಅವ್ರ ಮನೆಯವರು. ತುಂಬ ಸ್ವಲ್ಪ ಹೊತ್ತು ನಾನು ಲೇಟಾಗಿ ಬಂದೆ, ಸ್ವಲ್ಪ ಹೊತ್ತು ಆದಮೇಲೆ. ಇವರು ಅಷ್ಟೇ ನಮ್ಮ ಮನೆಗೆ ಮಿಸ್ ಮಾಡಲ್ಲ, ಪ್ರತಿ ವರ್ಷ ಬರ್ತಾರೆ.
ನಿಜವಾಗ್ಲೂ ಎಲ್ಲರೂ ಬಂದಾಗ ಎಷ್ಟು ಖುಷಿ ಇರುತ್ತೆ. ಇವರೆಲ್ಲ ಬರೋದೆಲ್ಲ ವರ್ಷಕ್ಕೆ ಒಂದೇ ಸಲ ಬರೋದು. ನಾನು ಎಮ್.ಸಿ.ಎಫ್ ಆಂಟಿ ಮನೆ ಅಂತ ಹೇಳಿದ್ನಲ್ಲ, ಇವರೇ ಎಮ್.ಸಿ.ಎಫ್ ಆಂಟಿ. ಏನಕ್ಕೆ ಎಮ್.ಸಿ.ಎಫ್ ಅಂತ ಕರೆದಿದ್ರು, ಅವರು ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಎಮ್.ಸಿ.ಎಫ್ ಇದೆಯಲ್ಲ ನಮ್ಮ ಹಾಸನಲ್ಲಿ, ಅದಕ್ಕೋಸ್ಕರ ಎಲ್ರಿಗೂ ಒಂದೊಂದು ನೇಮ್ ಐಡೆಂಟಿಫಿಕೇಷನ್‌ಗೆ ಇವ್ರನ್ನ ಎಮ್.ಸಿ.ಎಫ್ ಆಂಟಿ ಅಂತ ಅಂತೀವಿ. ನೆಕ್ಸ್ಟ್ ಅದೇ ರಮೇಶಣ್ಣ ಅಂತ ಹೇಳಿದ್ರಲ್ಲ, ಅವರು ಅಷ್ಟೇ ಆಂಟಿ. ನಾವು ಅವ್ರ ಮನೆ ಮುಂದೆನೇ ಬರಬೇಕು ನಮ್ಮ ಮನೆಗೆ ಹೋಗ್ಬೇಕಾದ್ರೆ. ಅವರು ಅಷ್ಟೇ ಪ್ರತಿ ವರ್ಷ ಬರ್ತಾರೆ. ಎಲ್ಲರೂ ಬಂದಾಗ ಖುಷಿ ಇರುತ್ತೆ. ಎಲ್ಲರೂ ಬರೋದೇ ವರ್ಷಕ್ಕೆ ಒಂದೇ ಸಲ. ಎಲ್ಲರೂ ಅವ್ರವ್ರದ್ದೇ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಅಕ್ಕಪಕ್ಕದವ್ರು ಅಂದರೆ ಆಪೋಸಿಟ್ ಮನೆಯವರು ಆಲ್ಮೋಸ್ಟ್ ಸಿಗ್ತಿರ್ತಾರೆ. ಈಗ ಬಿಜಾಪುರ ದಾಟಿ ಈ ಸಲ ದಾಕ್ಷಾಯಿಣಿ ಆಂಟಿ ಸಿಗ್ಲಿಲ್ಲ. ಅವರೆಲ್ಲೋ ಬೆಂಗ್ಳೂರ್ಗೆ ಹೋಗ್ಬಿಟ್ಟಿದ್ರು. ಅವರೊಬ್ರು ನಮ್ಮ ಮನೆಗೆ ಬರೋದು ಮಿಸ್ ಆಯಿತು. ಇಲ್ಲ ಪಾಪ ಅವರು ನಮ್ಮ ಮನೆಗೆ ಒಂದ್ಸಲ ಹೇಳೋದ್ರೆ ಬಂದು ಹೋಗ್ತಾರೆ. ಹೀಗೆ ಯಾರೂ ಡೈಲಿ ಬರಲ್ಲ. ಯಾಕೆಂದರೆ ಅವ್ರವ್ರದೇ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಇದೊಂದು ನಿಮಿಷದಲ್ಲಾದರೂ ಎಲ್ಲರೂ ಮನೆಗೆ ಬಂದು ಒಂದು ನಿಮಿಷನಾದರೂ ಕೂತು ಹೋಗ್ತಾರೆ. ಅದೇ ಖುಷಿ ಇರುತ್ತೆ. ಈ ಸಲ ಹೋದ ಸಲ ತುಂಬ ಜನ ಬಂದಿದ್ರು. ಒಂದು 15 ಮೆಂಬರ್ಸ್ ಬಂದಿದ್ರು. ಈ ಸಲ ಒಂದು ಸ್ವಲ್ಪ ಕಡಿಮೆ, ಒಂದು 9 ಜನನೋ ಏನೋ ಬಂದಿದ್ರು ಅನ್ಸುತ್ತೆ. ಒಂದು 8, 9 ಜನ ಇರ್ಬೋದು. ಹೋದ ಸಲ ರುಕ್ಕು ಅಕ್ಕ ಬಂದಿದ್ರು, ಒಂದು ದಾಕ್ಷಾಯಿಣಿ ಆಂಟಿ, ನೆಕ್ಸ್ಟ್ ನನ್ನ ಫ್ರೆಂಡ್ ಹೇಮಾ ಅಂತ, ಅವಳು ಬಂದಿದ್ಲು ಹೋದ ಸಲ. ಈ ಸಲ ಏನೋ ನನಗೆ ಸ್ಟಿಚಿಂಗ್ ಇದೆ, ನನ್ನ ಡ್ರೆಸ್ ಹೊಲಿಬೇಕಪ್ಪ, ನನಗೆ ಆಗಲಿಲ್ಲ ಕಣೆ ಅಂತ ಅಂದ್ಲು. ಅವಳೊಬ್ಳು ಮಿಸ್ ಆದ್ಲು. ಹೀಗೆ ಒಂದು 3-4 ಜನ ಬರಲಿಲ್ಲ. ಏನೇನೋ ಬ್ಯುಸಿ ಅಂದ್ಬಿಟ್ಟು. ಹೋದ ಸಲ ಒಂದು 15 ಜನನಾದರೂ ಬಂದಿದ್ರು. ಈ ಸಲ ಒಂದು 3-4 ಜನ ಮಿಸ್ ಆದರು. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ತುಂಬಾನೇ ಚೆನ್ನಾಗಾಯಿತು. ಆ್ಯಂಡ್ ಬರ್ತಾ ಬರ್ತಾ ಒಂದು ಸ್ವಲ್ಪ ಏನಾದರೂ ಡೆಕೋರೇಷನಲ್ಲಿ ಅಥವಾ ಇನ್ನೇನಾದ್ರೂ ಇಂಪ್ರೂವ್ ಮಾಡ್ತೀವಿ. ಈ ಸಲ ಬ್ಯಾಕ್‌ಗ್ರೌಂಡ್ ತರಿಸಿದೆ. ಹೋದ ಸಲ ಬ್ಯಾಕ್‌ಗ್ರೌಂಡ್ ಎಲ್ಲ ಸ್ವಲ್ಪ ಪರದಾಡ್ಬಿಟ್ವಿ. ಅದಕ್ಕೋಸ್ಕರ ಈ ಸಲ ಪ್ಲ್ಯಾನ್ ಮಾಡಿಬಿಟ್ಟು ಫಸ್ಟೇ ಆರ್ಡರ್ ಮಾಡಿದೆ. ಹೇಗೆ ಕಾಣುತ್ತೆ ನೋಡೋಣ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮ ಎಮ್.ಸಿ.ಎಫ್ ಆಂಟಿ ಮನೆಗೆ ಬಂದರೆ ಒಂದು ಸಮಾಧಾನವಾಗಿ ಒಂದು 5 ಮಿನಿಟ್ಸ್ ಕೂತು ಆರಾಮಾಗಿ ಮಾತಾಡಿ ಹೋಗ್ತಾರೆ. ತುಂಬ ಪೇಷನ್ಸ್ ಇದೆ ಇವ್ರಿಗೆ. ಇವ್ರು ದೇವ್ರ ಪೂಜೆ ಮಾಡ್ತಾರೆ. ಅದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ. ಆ್ಯಂಡ್ ಸ್ಯಾರಿನೂ ಅಷ್ಟೇ. ನಾನು ಇವ್ರದ್ದು ಫೋಟೋ ತಗೊಳೋದು ಮಿಸ್ ಮಾಡಿಬಿಟ್ಟೆ. ನಂಗೆ ತೆಗಿಯೋಣ ಅನ್ನಿಸ್ತು. ಇವ್ರು ಲೇಟಾಗಿ ಬಂದರು, ನಾನು ಸುಮ್ಮನಾದೆ. ಇವ್ರು ದೇವರಿಗೆ ಎಷ್ಟು ಚೆನ್ನಾಗಿ ಸ್ಯಾರಿ ಉಡಿಸ್ತಾರೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರು ದೇವ್ರು ಎಲ್ಲ ಪೂಜೆ ಮಾಡ್ತಾರಲ್ಲ, ಅಲ್ಲೂ ಸ್ಯಾರಿ ಉಡಿಸ್ತಾರೆ ಅನಿಸುತ್ತೆ. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ದೇವ್ರನ್ನೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ರೆಡಿ ಮಾಡಿರ್ತಾರೆ. ದೇವರೇ ಕೂತಿದೇನೋ ನಿಜವಾಗ್ಲೂ ಅಂತಲೇ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಸ್ಯಾರಿ ಉಡಿಸ್ತಾರೆ. ನೆಕ್ಸ್ಟ್ ಟೈಮ್ ಅವ್ರದ್ದು ಮನೇದು ವೀಡಿಯೋ ಮಾಡಿ ತೋರಿಸ್ತೀನಿ ದೇವ್ರದ್ದು. ನೆಕ್ಸ್ಟ್ ನಾವು ದೃಷ್ಟಿ ಆಗಿರುತ್ತೆ ಅಂತ ಎಲ್ಲರೂ ಆರತಿ ಮಾಡ್ತೀವಲ್ಲ, ಹಾಗೆ ಮಾಡಿದ್ವಿ. ಎಮ್.ಸಿ.ಎಫ್ ಆಂಟಿ ಅವರು ತುಂಬ ಕೆಲಸದಲ್ಲಿ ಬಿಸಿ ಇರ್ತಾರೆ. ಆಲ್ಮೋಸ್ಟ್ ಅವ್ರು ಜಾಸ್ತಿ ಎಲ್ಗೂ ಬರೋಕ್ಕೆ ಹೋಗಲ್ಲ. ಎಲ್ಲಾದರೂ ಅಲ್ಲೇ ಆಸೀಸ್ ಮೇಲೆ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸ್ತಾರೆ. ಅವ್ರು ನಮ್ಮ ಮನೆಗೆ ಬಂದಾಗ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆದರೂ ಸ್ವಲ್ಪ ಹೊತ್ತು ಕೂತು ಆರಾಮಾಗಿ ಸಮಾಧಾನವಾಗಿ ಮಾತಾಡೋಗ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ವರ್ಷಕ್ಕೆ ಒಂದೇ ಸಲ ಬರೋದು. ಯಾವಾಗಲೂ ಯಾರೂ ಸಿಗೋಕ್ಕಾಗಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಎಲ್ಲರೂ ಬಂದಾಗ. ನಿಂತ್ಕೊ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನೀನು ಇನ್ನೊಂದು 5 ವರ್ಷ ಬಿಟ್ಬಿಟ್ಟು ನನ್ನ ವ್ಲಾಗ್ ಹುಡಿಕೊಂಡು ನೋಡ್ತೀಯ ಹೆಂಗಿದೆ ನಾನು 5 ವರ್ಷದಲ್ಲಿ ಅಂತ. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ತೆಗೆದೆ. ನಿದ್ದೆ ಮಾಡಿಲ್ಲ ಅವನು. ಇವಳೇ ಉಡ್ಕೊಂಡು ನೀನೇ ಉಡ್ಕೊಂಡ್ಯಾ? ಓ ವೈಫೈ ಹಾಕ್ಸಿದ್ಯಾ? ಅಪ್ಪ ಅಮ್ಮ ಪೂಜೆ ಕೊಡ್ತಿರೋ ಫೋಟೋ ಇತ್ತು, ಅದು ನೋಡ್ಬಿಟ್ಟು ದಪ್ಪ ಇರುತ್ತೆ. ಅಲ್ಲ ಇವ್ರಿಗೆ ಇಷ್ಟು ಉಬ್ಬ ಆಯ್ತಾ? ಈಗ ಪಾಯಸನ ಅವ್ರ ಮನೇಲಿ ಪಾಯಸನ ತಿಂದಾನಂತೆ. ಮಾಮ ಸೇಮ್ ಇದೆ. ಓಕೆ ಮಾಮ ಹಿಂಗೆ ಇದು ಅಪ್ಪ ನೋಡಿದ್ರೆ
ಸೇಮ್ ಇದೆ ಸೇಮ್ ಇಲ್ಲ ಅತ್ತೆ ಸೇಮ್ ಇಲ್ಲ ಅತ್ತೆ ಈಗ ಹೂಕೋಸಾಗಿದೆ ಊರಿಗಿಂತ ನನಗೆ ಕೆಲಸ ಇಲ್ಲದೆ ಫ್ರೀ ಆಗಿದ್ರೆ ಮಾಡ್ತೀನಿ. ನೀನು ಬೇಗ ಯೂಟ್ಯೂಬ್ ಬ್ಲಾಗರ್ ಆಗ್ತೀಯ ಬಿಡು ನೀನು. ಕೊಳ್ಳಿ ಡ್ಯಾನ್ಸ್ ಬೇರೆ ಮಾಡಿದ್ರು ಎಲ್ಲ ಉದ್ದಕ್ಕೋ ಒಬ್ಳ ಕೊಳ್ಳಕ್ಕೆ ಅಲ್ಲಿ ದೊಡ್ಡ ದೊಡ್ಡವರು ಅವರು. ನಾವು ಲಾಸ್ಟ್ ರುಕ್ಕಕ್ಕನ ಮನೆಗೆ ಬಂದ್ವಿ. ರುಕ್ಕಕ್ಕ ಕರ್ಕೊಂಬರೋದಕ್ಕೆ ಯಾರೂ ಇರಲಿಲ್ಲ. ಆ್ಯಂಡ್ ಬಾವ ಲೇಟಾಗಿ ಬಂದಿದ್ರು ವರ್ಕ್ ಎಲ್ಲ ಮುಗಿಸಿ. ಸಲ ಸಂಧ್ಯಾ ಇದ್ಲು. ಸಂಧ್ಯಾ ಎಲ್ಲರೂ ಬಂದಿದ್ರು, ಸ್ವಲ್ಪ ಲೇಟಾಗೇ ಬಂದಿದ್ರು. ಸಂಧ್ಯಾ ಇದ್ರೆ ಸಂಧ್ಯಾ ಕರ್ಕೊಂಡು ಬಂದುಬಿಡ್ತಾಳೆ. ಈ ಸಲ ಸಂಧ್ಯಾ ಅವ್ರ ಮನೇಲಿ ಮಾಡಿದ್ದಾಳೆ. ನಾವೇ ಬಂದ್ವಿ ಆಮೇಲೆ ಲೇಟಾಗಿ. ಅಷ್ಟೊತ್ತಿಗೆ ಅವರೆಲ್ಲ ಸ್ಯಾರಿ ಎಲ್ಲ ಚೇಂಜ್ ಮಾಡಿದ್ರು. ನಾನು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಸ್ಯಾರಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು. ನಾವು ಬರೋದು ಸ್ವಲ್ಪ ಲೇಟ್ ಆಯಿತು. ನಮ್ಮ ಇವಳೇ ರುಚಿತಾ, ಇವಳು ನೆಕ್ಸ್ಟ್ ಯೂಟ್ಯೂಬ್ ವ್ಲಾಗರ್ ಆಗ್ತಾಳೆ ಅನಿಸುತ್ತೆ. ಅವ್ರ ಮನೇಲಿ ದೇವ್ರ ಮನೇಲೆ ಕೂರಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ವರ್ಷ ಅಕ್ಕ ಮಾಡ್ತಾರೆ. ಯೂಶಲಿ ಅವ್ರು ಯಾವತ್ತೂ ಮಿಸ್ ಮಾಡಿಲ್ಲ. ನಮ್ಮ ರುಚಿತಾ ಅಂತೂ ತುಂಬಾನೇ ಚೆನ್ನಾಗಿ ಬೋಲ್ಡಾಗಿ ಮಾತಾಡ್ತಾಳೆ. ಯಾರಿಗೂ ಗೊತ್ತಿಲ್ದಂಗೆ ರೂಮ್ ಬಾಗ್ಲು ಹಾಕೊಂಡು ವಿಡಿಯೋಸ್ ವ್ಲಾಗ್ ಮಾಡಿದ್ಲು. ಅದೆಲ್ಲ ಸಂಧ್ಯಾ ನಮಗೆ ಶೇರ್ ಮಾಡಿದ್ಲು. ನಾವಂತೂ ಬಿದ್ದು ನಗಾಡಿದ್ವಿ. ಅಷ್ಟು ಚೆನ್ನಾಗಿ ಮಾಡಿದ್ಲು. ಏನು ಆಕ್ಷನ್ ಕೊಟ್ಟಿದ್ದಾಳೆ. ತುಂಬಾನೇ ಚೆನ್ನಾಗಿ ಮಾತಾಡಿದ್ಲು ಮಾತ್ರ. ಹಿಡ್ದಿದ್ದಾಳಲ್ಲ, ಇದು ಅರ್ಶಿನ ಕುಂಕುಮದು ಈಗ ಒಂದು ಟ್ರೆಂಡ್ ಈಗ ಮಾಡ್ತಾ ಇರೋದು. ಇದು ನನಗೆ ಎಷ್ಟು ಸುಳ್ಳು ಹೇಳಿದ್ಲು ಅಂತ ಅಂದ್ರೆ, ಅಕ್ಕ ಇದು ನಾನೇ ಮಾಡಿದ್ದು. ಇದು ಕಟಿಂಗ್ಸ್ ಬರುತ್ತಲ್ಲ ಕಾರ್ಡ್ಬೋರ್ಡ್ ಶೀಟಲ್ಲಿ, ಅದ್ರಲ್ಲಿ ಕಟ್ ಮಾಡಿ ಹಿಂಗೆ ಮಾಡಿದೆ ಅಂತ. ನಾನು ನಿಜವಾಗ್ಲೂ ಇವಳೇ ಮಾಡಿದಾಳ ಅಂತ ನಂಬ್ಕೊಬಿಟ್ಟೆ. ಆಮೇಲೆ ಇಲ್ಲ ಇವಳು ಮಾಡಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾಳೆ ಅಂತ ಅಂದ್ರು. ಅದು ಯಾವುದೋ ಮನೆಗೆ ಹೋಗಿದ್ದೆ, ಮೇ ಬಿ ಗಿಫ್ಟ್ ಕೊಟ್ಟಿದ್ದಾರೆ ಅನ್ಸುತ್ತೆ. ತುಂಬಾ ಬೋಲ್ಡ್ ಮಾತಾಡಿದ್ರಲ್ಲೂ ಅಷ್ಟೇ, ಏನು ಹೆಸಿಟೇಟ್ ಮಾಡ್ಕೊಳಲ್ಲ. ಒಂದು 10 ನಿಮಿಷದ್ದು ಯಾವ್ದಾದ್ರು ಡೈಲಾಗ್ ಕೊಟ್ಟಿದ್ರು ಕೂಡ 10 ನಿಮಿಷದ್ದು ಎಲ್ಲ ಡೈಲಾಗ್ ಕಲಿತು ಹೇಳ್ತಾಳೆ. ಅಷ್ಟು ಚೆನ್ನಾಗಿ ಮೆಮೊರಿ ಪವರ್ ಇದೆ. ಫುಲ್ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಇನ್ನೊಂದ್ಸಲ ಯಾವಾಗಲಾರು ಫ್ರೀ ಇದ್ದಾಗ ಹೋಗಿ ಅವಳ ಜೊತೆನೆ ಒಂದಿನ ಫುಲ್ ವಿಡಿಯೋ ವ್ಲಾಗ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಪಾಪ ಮತ್ತೆ ಸಾಟರ್ಡೆ ಕಾಲ್ ಮಾಡಿದ್ಲು, ಅಕ್ಕ ಬನ್ನಿ ಕುಂದನ್ ಕರ್ಕೊಂಡು ಮನೆಗೆ ಅಂತ. ನಾನು ಹೋಗೋಣ ಅನ್ಕೊಂಡೆ, ಬಟ್ ನನಗೆ ಟೈಮ್ ಶಾರ್ಟೇಜ್ ಆಯಿತು, ನನಗೆ ಹೋಗೋಕೆ ಆಗಲಿಲ್ಲ. ಯಾಕೆಂದರೆ ನಾವು ಸಂಡೇ ಹೊರಡೋದಿತ್ತು ಬೆಂಗಳೂರಿಗೆ. ಮತ್ತೆ ಇನ್ನೊಂದ್ಸಲ ಕಾಲ್ ಮಾಡಿದ್ಲು, ನಾನು ಮಾಡೋಣ ಅನ್ಕೊಂಡೆ, ಮತ್ತೆ ಅವಳಿಗೆ ಕಾಲ್ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ಸಂಜೆ ಫ್ರೀ ಮಾಡ್ಕೊಂಡು ಮಾಡಬೇಕು. ಕುಂದನ್ ಇವಳು ಸಿಕ್ಬಿಟ್ರೆ ಯಪ್ಪ ದೇವ್ರೆ, ಚೆನ್ನಾಗಿ ಆಟ ಆಡ್ಬಿಡ್ತಾರೆ. ಹೇಳಿದ ಮಾತು ಕೇಳಲ್ಲ, ಅಷ್ಟು ಆಟ ಆಡ್ಬಿಡ್ತಾರೆ. ಅವಳಿಗೂ ಯಾರೂ ಇಲ್ಲ, ಇವನಿಗೂ ಯಾರೂ ಇಲ್ಲ, ಚೆನ್ನಾಗಿ ಆಟ ಆಡ್ಬಿಡ್ತಾರೆ. ಅವತ್ತು ಹೋಗೋಣ ಅಂದ್ಕೊಂಡು ನನಗೆ ಟೈಮೇ ಆಗಲಿಲ್ಲ ಹೋಗೋದಕ್ಕೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.